ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 15ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಹಾಗೂ 3ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ಪ್ರೀತಿ ದಿವ್ಯ ರೂಪವಾಗಿ ನನ್ನ ನೀನು ನಿರ್ಮಿಸಿ. ಹಾಡುವಂಥ ಸಂಗೀತಗಳಲ್ಲಿ 15. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆ ಆದ ದೇವರೇ, ಹೌದಪ್ಪ ಸ್ವಾಮಿ, ರಾತ್ರಿಯೆಲ್ಲ ಕಾಯ್ದು ನಡೆಸಿದ್ದಿ ಕರ್ತನೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೇನಪ್ಪ ಸ್ವಾಮಿ. ಅಪ್ಪ ಸ್ವಾಮಿ, ನಿನ್ನ ಆಲಯಕ್ಕೆ ನಾವೆಲ್ಲರೂ ಬಂದು ಸೇರುವಂತೆ ನಮಗೆ ಸಹಾಯ ಮಾಡಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಹೇರಳವಾಗಿ ಆಶೀರ್ವದಿಸಿ ಕಾಯ್ದು ನಡೆಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಸ್ವಾಮಿ, ಬಾರದೇ ಇರುವಂಥ ಮಕ್ಕಳಿಗೋಸ್ಕರ ಬೇಡಿಕೊಳ್ತಾ ಇದ್ದೇನೆ ಕರ್ತನೆ ಸ್ವಾಮಿ. ಅವರನ್ನು ಕೂಡ ನೀನು ಮುಟ್ಟಿ ಆಶೀರ್ವದಿಸಿ ಕಾಯ್ದು ನಡೆಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ಸ್ವಾಮಿ, ಆನ್ಲೈನ್ ಮುಖಾಂತರ ನೋಡುತ್ತಿರುವಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಬೇಕಾಗಿ ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ. ಅಪ್ಪ ಸ್ವಾಮಿ, ಈ ಶ್ರಮಾ ದಿನಗಳಲ್ಲಿ ಸ್ವಾಮಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ, ನಾವು ಸಿದ್ಧರಾಗುವಂತೆ ನೀವು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ನಮ್ಮೆಲ್ಲರ ಜೀವಿತಗಳಲ್ಲಿ ಸ್ವಾಮಿ ಬದಲಾವಣೆಗಳನ್ನು ತರುವಂತೆ ನೀವು ನಮಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಸ್ವಾಮಿ, ವಾಕ್ಯ ಸಂದೇಶವನ್ನು ನೀಡಲಿರುವಂಥ ಪ್ರಿಯ ಮಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅವರ ಕುಟುಂಬವನ್ನು, ಅವರನ್ನು ನೀನು ಮುಟ್ಟಿ ಆಶೀರ್ವದಿಸಿ ಕಾಯ್ದು ನಡೆಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ಅವರು ಹೇಳುವಂಥ ವಾಕ್ಯಗಳು ಸ್ವಾಮಿ ನಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು ತರುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಸ್ವಾಮಿ, ಸಭಾಪಾಲಕರನ್ನು, ಸಭಾಪಾಲನ ಸಮಿತಿಯವರನ್ನು ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅವರನ್ನು ನೀನು ಮುಟ್ಟಿ ಆಶೀರ್ವದಿಸಿ ಕಾಯ್ದು ನಡೆಸು ಸ್ವಾಮಿ. ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ಅವರನ್ನು ಬಲಪಡಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಅಪ್ಪ ಸ್ವಾಮಿ. ಅಪ್ಪ ಸ್ವಾಮಿ, ತಿರುಗಂದ ಆವರ್ತಿ ಕರ್ತನೆ ಸ್ವಾಮಿ, ಈ ಬೆಳಗಿನ ಆರಾಧನೆಗಳನ್ನು, ಸಾಯಂಕಾಲದ ಆರಾಧನೆಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ ಸ್ವಾಮಿ. ನಾವೆಲ್ಲರೂ ಬಂದು ಈ ಶ್ರಮಾದಿನಗಳಲ್ಲಿ ಬಂದು ನಮ್ಮ ಜೀವಿತಗಳನ್ನು, ಬದಲಾವಣೆಗಳನ್ನು ತರುವಂತೆ ನೀನು ಸಹಾಯ ಮಾಡಬೇಕಾಗಿ ತಿರುಗಂದಾವರ್ತಿ ಕರ್ತನೆ ಸ್ವಾಮಿ, ಈ ಪ್ರಾರ್ಥನೆಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಈ ಚಿಕ್ಕ ಪುಟ್ಟ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನ ನಾಮಕ್ಕೆ ಅನಂತ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾವು ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆ ಮೇಲೆ ಮೂಡಿಬರುವ ಈ ಒಂದು ಹಾಡನ್ನು ಹಾಡಿಕೊಳ್ಳೋಣ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ.
ನಿನಗಪ್ಪ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಪ್ಪ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿದಂಥ ನನ್ನ ಸ್ವರ್ಗೀಯ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ದೇವ, ನೂತನ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ರಾತ್ರಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಎಲ್ಲ ಕೇಡುಗೊಂಡ ಅಂತರಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿ ತಿರುಗಿ ನಮ್ಮ ಆಯುಷ್ಕಾಲಕ್ಕೆ ಮತ್ತೊಂದು ದಿನವನ್ನು ನೀನು ಕೂಡಿಸಿಕೊಟ್ಟಿದ್ದೀ ಸ್ವಾಮಿ. ದೇವರೇ, ಈ ದಿನವನ್ನು ನಿನ್ನೊಟ್ಟಿಗೆ ಪ್ರಾರಂಭಿಸಿ ನಿನ್ನೊಟ್ಟಿಗೆ ಮುಕ್ತಾಯಗೊಳಿಸುವುದರಲ್ಲಿ ಈ ದಿನವೆಲ್ಲ ನಮ್ಮ ಜೊತೆಯಾಗಿದ್ದುಕೊಂಡು ಹೆಜ್ಜೆ ಹೆಜ್ಜೆಗೂ ಸ್ವಾಮಿ ನಮ್ಮನ್ನು ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಡೆಸು. ನಿನ್ನ ಚಿತ್ತಕ್ಕೆ ಯೋಗ್ಯರಾಗಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ದೇವರೇ, ನಿನ್ನನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗದಂತೆ ದೇವರೇ ನಮ್ಮನ್ನು ನಿನ್ನ ಕೃಪೆಯುಳ್ಳ ಹಸ್ತದ ಕೆಳಗೆ ಇಟ್ಟುಕೊಂಡು ಸ್ವಾಮಿ ನಮ್ಮನ್ನು ನಡೆಸಪ್ಪ. ಅಪ್ಪ ಕರ್ತನಿಗೆ ತಂದೆಯಾದ ದೇವರೇ, ಈ ಧ್ವನಿವರ್ಧಕದ ಮೂಲಕ ವಾಕ್ಯವನ್ನು ಆಲಿಸ್ತಿರುವಂಥ ಎಲ್ಲ ನಿನ್ನ ಭಕ್ತ ಸಮೂಹವನ್ನು ದೇವರೇ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಮಾತನಾಡುವಳು ನಾನಲ್ಲ ಸ್ವಾಮಿ, ನಿನ್ನ ಆತ್ಮನ ಮೂಲಕವಾಗಿ ನಮ್ಮೊಟ್ಟಿಗೆ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ನಮ್ಮ ಕಿವಿಗಳನ್ನು ತೆರೆ ಮಾಡು. ಕೇಳುವಂಥ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಬಿದ್ದು ಹೋಗದ ರೀತಿಯಲ್ಲಿ ಕರ್ತನೆ ಅಪ್ಪ ಸ್ವಾಮಿ ನಮ್ಮನ್ನು ಕರ್ತನೆ ನಿನ್ನ ಒಂದು ಜೋಕಿಯುಳ್ಳ ಹಸ್ತದ ಕೆಳಗಿಟ್ಟುಕೊಂಡು ನಮ್ಮನ್ನು ನಡೆಸುತ್ತಾ ಇಲ್ಲಿವರೆಗೂ ಬಂದಿದ್ದೀ ಸ್ವಾಮಿ. ಮುಂದೆಯೂ ಕೂಡ ಕರ್ತನೆ ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಈ ವಾಕ್ಯದೊಟ್ಟಿಗೆ ನಮ್ಮ ಸಂಗಡ ಮಾತನಾಡು. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ದೇವರೇ, ಹೀಗೆ ಕರ್ತನೆ ಈ ಆರಾಧನೆಯ ಆದಿ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ಮಹಿಮೆ ಹೊಂದು ಎಂಬುದಾಗಿ ಯೇಸು ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡು ಹೊಂದಿದ್ದೇನೆ ನನ್ನ ತಂದೆಯೇ. ಆಮೇನ್ ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾನು ಆಯ್ದುಕೊಂಡಂಥ ವಾಕ್ಯ ಭಾಗ ಅದು ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಮೊದಲಿನ 3 ವಚನಗಳು. ಪಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ ಯೇಸು ಬೇಥಾನ್ಯಕ್ಕೆ ಬಂದನು. ಯೇಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಿನಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು ಎಂಬುದಾಗಿ. 3ನೇ ವಚನವನ್ನು ಇನ್ನೊಂದು ಸಾರಿ ಓದ್ತೇನೆ. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಿನಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು ಎಂಬುದಾಗಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಈ ವಾಕ್ಯ ಭಾಗದ ಮುಖ್ಯ ಪ್ರಸ್ತಾಪ ಔತಣಕೂಟದಲ್ಲಿ ಆರಾಧನೆಯ ಪರಿಮಳ ಎಂಬುದಾಗಿ. ಇವುದೇ ಕಾಲದಲ್ಲಿ ನಾವು ಧ್ಯಾನ ಮಾಡಬೇಕಾದಂಥ ವಾಕ್ಯ ಭಾಗವು ಔತಣಕೂಟದಲ್ಲಿ ಆರಾಧನೆಯ ಪರಿಮಳ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಉದಯ ಕಾಲದಲ್ಲಿ ಕರ್ತನು ನಮಗೆ ತಿಳಿಪಡಿಸುವಂಥ ಸಂಗತಿಗಳನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಸ್ಕವು ಇನ್ನೂ 6 ದಿವಸ ಮುಂದೆ ಇರುವಾಗ ಯೇಸು ಸ್ವಾಮಿ ಬೇಥಾನ್ಯಕ್ಕೆ ಬಂದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯೇಸು ಸತ್ತರೊಳಗಿಂದ ಎಬ್ಬಿಸಿದ ಲಾಜರನು ಕೂಡ ಅಲ್ಲಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಲಾಜರನ ಸಂಗಡ ಔತಣಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಏನು ಮಾಡಿದ್ಲಂತೆ, ಬಹು ಬೆಲೆಯುಳ್ಳಂಥ ಅಚ್ಚ ಜಟಮಾಂಸಿ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಒರೆಸಿದಾಗ ಆ ಮನೆಯಲ್ಲೆಲ್ಲ ಅದರ ಪರಿಮಳ ತುಂಬಿಕೊಳ್ತದೆ ಎಂಬುದಾಗಿ ವಾಕ್ಯ ಭಾಗ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಹಾಗಾದರೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಮನೆಯಲ್ಲಿ ಆ ತೈಲದ ಪರಿಮಳ ತುಂಬಿಕೊಂಡಿತು ಎಂಬುದಾಗಿ. ಹಾಗಾದರೆ ಆ ಪರಿಮಳ ಎಂಬುದಾಗಿ ಹೇಳುವಾಗ ಸುವಾಸನೆ ಅಂದರೆ ಯೇಸುವಿನ ಪ್ರಸನ್ನತೆ ಆ ಮನೆಯನ್ನು ಆವರಿಸಿಕೊಂಡಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ
ಅಲ್ಲಿ ಯೇಸು ಸ್ವಾಮಿ ಬೇತಾನ್ಯಕ್ಕೆ ಯೇಸುವಿಗೆ ಪ್ರಿಯವಾದಂಥ ಕುಟುಂಬ ಇದು ಮಾರ್ತ ಮರಿಯಳ ಕುಟುಂಬ. ಅವರಿಗೆ ಒಬ್ಬ ತಮ್ಮ ಲಾಜರ. ಅವರ ಕುಟುಂಬಕ್ಕೆ ಯಾವಾಗಲೂ ಆ ಮಾರ್ಗವಾಗಿ ಹೋಗುವಾಗ ಬರುವಾಗ ಯೇಸು ಆ ಮನೆಯಲ್ಲಿ ಆತನು ಇಳಿದುಕೊಳ್ತಾ ಇದ್ದ. ಯಾಕಂದರೆ ಕಾರಣ ಇಷ್ಟೇ, ಆತನು ಯಾವಾಗಲೂ ಅದೇ ಆ ಕುಟುಂಬದಲ್ಲಿ ಆತನು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಆ ಸಮಯದಲ್ಲಿ ಸತ್ತು ಹೋದಂಥ ಲಾಜರ್ ನಾವು ಹಿಂದಿನ 11ನೇ ಅಧ್ಯಾಯದಲ್ಲಿ ನೋಡುವಾಗ ಸತ್ತು 4 ದಿನವಾದಂಥ ಲಾಜರ, ಕೊಳೆತು ನಾರುತ್ತಿರುವಂಥ ಲಾಜರನನ್ನು ಯೇಸು ಎಬ್ಬಿಸಿದಂಥ ದೃಶ್ಯ ಕೂಡ ಅಲ್ಲಿ ಬದುಕಿ ಬಂದಂಥ ಈ ಲಾಜರನು ಕೂಡ ಅಲ್ಲಿದ್ದಾನೆ. ಆತನು ಕೂಡ ಏನು ಮಾಡಿದ್ದಾನೆ, ಔತಣ ಕೂಟದಲ್ಲಿ ಆತನು ಕೂಡ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮಾರ್ತಳು ಏನು ಮಾಡಿದ್ದಾಳೆ, ಯೇಸು ಬರ್ತಾನೆ ಎಂಬುದಾಗಿ ಹೇಳಿ ಆಕೆ ಔತಣ ಕೂಟಕ್ಕೆ ವಿಧ ವಿಧವಾದಂಥ ಆಹಾರವನ್ನು ಸಿದ್ಧಪಡಿಸ್ತಾ ಇದ್ದಾಳೆ. ಹಾಗಾದರೆ ಆ ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಔತಣ ಎಂಬುದಾಗಿ ಹೇಳುವಾಗ ಬರೀ ಊಟಕ್ಕೆ ಅವರು ಕರೆಯುವುದು ಮಾತ್ರವಲ್ಲ, ಔತಣ ಎಂಬುದಾಗಿ ಬಹಳಷ್ಟು ಜನರು ಅಲ್ಲಿ ಕೂಡಿ ಸೇರಿ ಬಂದಿರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. ಆ ಸಮಯದಲ್ಲಿ ಆ ಮನೆಯ ಸುಗಂಧ, ಆ ಒಂದು ಮರಿಯಳು ಆ ಸುಗಂಧ ತೈಲದ ಭರಣಿಯಲ್ಲಿ ಮನೆಯೆಲ್ಲ ಅದರ ಪರಿಮಳ ತುಂಬಿಕೊಂಡಿತ್ತು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಆ ಮನೆಯನ್ನು, ಆ ಒಂದು ಸುಗಂಧ ತೈಲದ ಪರಿಮಳ ಆ ಮನೆಯನ್ನು ತುಂಬಿಕೊಳ್ಳುವಾಗ ನಾವು ನೋಡ್ತೇವೆ ಅಲ್ಲಿ ಏನಾಗ್ತದೆ, ಮರಿಯಳ ಆರಾಧನೆಯನ್ನು ದೇವರು ಅಲ್ಲಿ ಸ್ವೀಕರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಅಲ್ಲಿ ಆ ಆರಾಧನೆ ನಾವು ಯಾಕೆ ನಾವು ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ನಾವು ನೋಡೋದಾದರೆ, ದೇವರ ಒಂದು ಪ್ರಸನ್ನತೆಯನ್ನು ನಾವು ಅನುಭವಿಸುವುದಕ್ಕಾಗಿ ನಾವು ಆರಾಧನೆಯನ್ನು ನಾವು ಮಾಡ್ತೇವೆ. ಮರಿಯಳು ಕೂಡ ಸತ್ತು ಜೀವಿತನಾಗಿ ಎದ್ದು ಬಂದಂಥ ತನ್ನ ತಮ್ಮನಿಗೋಸ್ಕರ ಆ ಯೇಸುವಿನ ಮೇಲೆ ಆಕೆ ಇಟ್ಟಂಥ ಪ್ರೀತಿಯನ್ನು ಅಲ್ಲಿ ವ್ಯಕ್ತಪಡಿಸುವುದನ್ನು ನಾವು ನೋಡ್ತೀವಿ. ಅಂದರೆ ಯೇಸುವಿನಿಂದ ಆಕೆ ಹೊಂದಿಕೊಂಡಂಥ ಆ ಒಂದು ಉಪಕಾರಕ್ಕಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ, ಅಲ್ಲಿ ಯೇಸುವಿಗೆ ಆ ಒಂದು ಕಾರ್ಯವನ್ನು ಆಕೆ ಮಾಡ್ತಾ ಇದ್ದಾಳೆ. ಆದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ಆ ಯೇಸು ಏನು ಮಾಡ್ತಾನೆ, ಆ ಮನೆಗೆ ಬರುತ್ತಾ ಹೋಗುತ್ತಾ ಇದ್ದನು ಎಂಬುದಾಗಿ ನೋಡ್ತೇವೆ. ಅಂದರೆ ಅಷ್ಟೊಂದು ಪ್ರೀತಿ ಆ ಕುಟುಂಬದ ಮೇಲೆ ದೇವರು ಇಟ್ಟಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಯೇಸು ಬಂದು ಹೋಗುವಂಥ ಆ ಮನೆಯಲ್ಲಿ ಯಾವಾಗಲೂ ಆತನ ಪ್ರಸನ್ನತೆ ತುಂಬಿಕೊಂಡಿತ್ತು. ಯಾಕಂದರೆ ಯೇಸು ಎಲ್ಲಿ ಇರ್ತಾನೋ ಅಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯ, ಅನ್ಯೋನ್ಯತೆ ತುಂಬಿಕೊಂಡಿರ್ತದೆ ಎಂಬುದಾಗಿ ನಾವು ನೆನೆಸ್ತೇವೆ. ಪ್ರಿಯ ದೇವಜನರೇ, ಹಾಗಾದರೆ ಇವತ್ತು ನಮ್ಮ ಮನೆಗಳಲ್ಲಿ ನಾವು ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆರಾಧನೆ ನಮ್ಮ ಮನೆಯಲ್ಲಿ, ನಮ್ಮ ಒಂದು ವೈಯಕ್ತಿಕ ಜೀವಿತಗಳಲ್ಲಿ ಕೂಡ ಆ ಆರಾಧನೆ ಇದೆಯಾ? ಆರಾಧನೆ ಎಂಬುದಾಗಿ ಹೇಳುವಾಗ ನಾನು ನನ್ನ ಜೀವಿತದಲ್ಲಿ ಕರ್ತನಿಂದ ಹೊಂದಿಕೊಂಡಂಥ ಆಶೀರ್ವಾದವನ್ನು ನನ್ನ ಬಾಯಿಯ ಮೂಲಕವಾಗಿ ಕರ್ತನಿಗೆ ವ್ಯಕ್ತಪಡಿಸುವಂಥದ್ದೇ ಆರಾಧನೆ. ಯಾಕಂದರೆ ಆರಾಧನೆಯನ್ನು ಕರ್ತನು ಅದನ್ನು ಹೊಂದುವುದಕ್ಕೆ ಆತನು ಯೋಗ್ಯನಾಗಿದ್ದಾನೆ. ಆದ್ದರಿಂದ ಆರಾಧನೆಯನ್ನು ನಾವು ಯಾವಾಗ ಸಲ್ಲಿಸ್ತೇವೋ ಆವಾಗ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ತೇವೆ. ಆತನ ಪ್ರಸನ್ನತೆ ಇಲ್ಲದೆ ನಮ್ಮ ಜೀವನದಲ್ಲಿ ನಾವು ಯಾವುದನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ದೇವರ ಪ್ರಸನ್ನ, ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗಲಿ, ಎಲ್ಲೇ ಹೋಗುವಾಗಲಿ ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು. ಆತನ ಪ್ರಸನ್ನತೆಗಾಗಿ ನಾವು ಕೇಳಿಕೊಳ್ಬೇಕು. ಯಾವಾಗ ನಾವು ದೇವರ ಪ್ರಸನ್ನತೆಯಿಂದ ನಾವು ತುಂಬಿಸಲ್ಪಡ್ತೇವೋ ಆಗ ನಮ್ಮ ಜೀವಿತ ಬದಲಾಗ್ತದೆ, ನಮ್ಮ ಸ್ಥಿತಿಗತಿಗಳು ಬದಲಾಗ್ತವೆ. ಆದ್ದರಿಂದ ನಾವು ಯಾವಾಗಲೂ ದೇವರೊಟ್ಟಿಗೆ ನಾವು ಇರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಮರಿಯಳು ಆ ಕೆಲಸವನ್ನು ಇಲ್ಲಿ ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆ ಪರಿಮಳ ಆ ಮನೆಯಲ್ಲಿ ತುಂಬಿಕೊಂಡಿದೆ. ಅನೇಕ ವಿಧ ವಿಧವಾದ ಆಹಾರವನ್ನು ಸಿದ್ಧಪಡಿಸ್ತಾ ಇದ್ದಾಳೆ ಮಾರ್ತಳು. ಆದರೂ ಕೂಡ ಆ ಎಲ್ಲ ಸುವಾಸನೆಗಳ ಮಧ್ಯದಲ್ಲಿ ಈ ಒಂದು ಸುಗಂಧ ತೈಲದ ಪರಿಮಳ ಅದಕ್ಕಿಂತಲೂ ಘಮಿಸುತ್ತಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇವತ್ತು ನಮ್ಮ ಜೀವನದಲ್ಲಿ ಕರ್ತನು ನಮಗೆ ಕೊಟ್ಟಂಥ ಈ ಅವಕಾಶವನ್ನು ನಾವು ಕರ್ತನಿಗಾಗಿ ನಾವು ಉಪಯೋಗಿಸ್ತಾ ಇದ್ದೇವಾ? ನಮ್ಮ ಜೀವಿತಗಳಲ್ಲಿ ನಾವು ಆ ಕರ್ತನಿಗಾಗಿ ಯಾವ ರೀತಿಯಾದಂಥ ಆರಾಧನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ? ದೇವರ ಪ್ರಸನ್ನತೆ ನಮ್ಮ ಮನೆಯಲ್ಲಿ ತುಂಬಿಸಲ್ಪಡಬೇಕು. ಯಾಕಂದರೆ ಆ ಪ್ರಸನ್ನತೆ ನಮ್ಮ ಮನೆಗಳಲ್ಲಿ ತುಂಬಿಸಲ್ಪಟ್ಟಾಗ ನಮ್ಮ ಜೀವಿತಗಳು ಬದಲಾಗ್ತವೆ. ನಮ್ಮ ಕುಟುಂಬ ಜೀವಿತ, ನನ್ನ ವೈಯಕ್ತಿಕ ಜೀವಿತ ಬದಲಾಗ್ತದೆ. ಆದ್ದರಿಂದ ಯಾವಾಗಲೂ ನಮ್ಮ ಮನೆ ವಾತಾವರಣವೂ ಬದಲಾಗ್ತದೆ, ನಮ್ಮ ನೆರೆಯವರು ಬದಲಾಗ್ತಾರೆ, ನಮ್ಮ ಸಮಾಜ ಬದಲಾಗ್ತದೆ. ಯಾಕಂದರೆ ನಾನು ಹೋಗುವಂಥ ಪ್ರತಿಯೊಂದು ಸ್ಥಳಗಳಲ್ಲಿ ನಮ್ಮನ್ನು ಜನರು ಗುರುತಿಸ್ತಾರೆ. ಆದ್ದರಿಂದ ನಾವು ಯಾವಾಗಲೂ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು. ಇಲ್ಲಿ ಮರಿಯಳು ಯೇಸುವಿಗಾಗಿ ಆಕೆ ಸುಗಂಧ ತೈಲದ ಪರಿಮಳವನ್ನು ಹಚ್ಚಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. ಅಂದರೆ ದೇವರ ಪ್ರಸನ್ನತೆಯನ್ನು ಆಕೆ ಅನುಭವಿಸಿದಳು ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾದರೆ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಆ ಮನೆ ದೇವರ ಪ್ರಸನ್ನತೆಯಿಂದ ತುಂಬಿಸಲ್ಪಟ್ಟಿತ್ತು.
ಇವತ್ತು ನನ್ನ ನಿನ್ನ ಮನೆ ಆ ರೀತಿಯಾಗಿ ತುಂಬಿಸಲ್ಪಡುವುದಾದರೆ, ಕರ್ತನು ನನ್ನ ಮನೆಯೊಳಗೆ ವಾಸ ಮಾಡಬೇಕಾದ್ರೆ ನನ್ನ ಜೀವಿತ ಹೇಗಿದೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದರೆ ಕೆಲವೊಂದು ಸಾರಿ ನಮ್ಮ ನೆರೆಯವರು ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ನಾವು ಪಕ್ಕದ ಮನೆಯವರನ್ನು ನಾವು ಸೇರಿದರೆ, ನಾವು ನೋಡಿದರೆ ನಮಗೆ ಆಗುವುದಿಲ್ಲ. ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆಯನ್ನು ನಾವು ತುಂಬಿಕೊಂಡಿರ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯತೆಯೇ ಇಲ್ಲ. ನಮ್ಮ ನೆರೆಯವರನ್ನು, ಅದಕ್ಕೆ ಕರ್ತನ ದೇವರ ವಾಕ್ಯ ನಮಗೆ ಇಡೀ ಸತ್ಯವೇದ ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿರಿ ಎಂಬುದಾಗಿ ಹೇಳ್ತದೆ. ಆದ್ದರಿಂದ ನಾವು ಕರ್ತನನ್ನು ನಾವು ಪ್ರೀತಿಸುವುದಾದರೆ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಈ 2 ಆಜ್ಞೆಗಳನ್ನು ದೇವರು ಕೊಡ್ತಾನೆ. ಇಡೀ 2 ಆಜ್ಞೆಗಳು ಇಡೀ ಸತ್ಯವೇದವೇ ಇದರಲ್ಲಿ ಅಡಕವಾಗಿದೆ. ಆದ್ದರಿಂದ ಕರ್ತನು ಕೊಟ್ಟದ್ದನ್ನು ನಾವು ಪರಿಪಾಲಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆದರೆ ನಾವು ಏನು ಮಾಡ್ತೇವೆ, ಬೇಡವಾದ ಸಂಗತಿಗಳನ್ನೇ ನಾವು ಏನು ಮಾಡ್ತೇವೆ, ನಮ್ಮ ಜೀವಿತಗಳಲ್ಲಿ ನಾವು ಮಾಡ್ತೇವೆ. ದೇವರು ಇಷ್ಟಪಡದೇ ಇರುವಂಥ ಸಂಗತಿಗಳನ್ನೇ ನಾವು ಮಾಡುವಂಥವರು ನಾವಾಗಿದ್ದೇವೆ. ಹಾಗಾದರೆ ನನ್ನ ಮನೆ ದೇವರ ಪ್ರಸನ್ನತೆಯಿಂದ ತುಂಬಿಸಲ್ಪಡಬೇಕು. ದೇವರು ಮೆಚ್ಚುವಂಥ ಕಾರ್ಯವನ್ನು ನಾನು ಮಾಡಬೇಕು. ಯಾವಾಗ ಆ ಪ್ರಸನ್ನತೆ ನನ್ನೊಳಗೆ ಬರ್ತದೆ ಅಂದರೆ, ದೇವರು ಯಾವಾಗ ನನ್ನೊಳಗೆ ಆ ಪ್ರಸನ್ನತೆ ಬರ್ತದೆ ಎಂಬುದಾಗಿ ಹೇಳುವಾಗ ನಾನು ಯೇಸುವನ್ನು ಅರಿತುಕೊಳ್ಬೇಕು. ಯೇಸು ನನ್ನ ಜೀವಿತದಲ್ಲಿ ಏನಾಗಿದ್ದಾನೆ ಎನ್ನುವುದನ್ನು ನಾನು ಅರಿತುಕೊಂಡಾಗ ನಾನು ಬದಲಾಗ್ತೇನೆ. ಆತನನ್ನು ನಾನು ಏನು ಮಾಡಬೇಕು, ನನ್ನ ಬಾಯಿಯ ಮೂಲಕವಾಗಿ ಆತನನ್ನು ನಾನು ಏನು ಮಾಡಬೇಕು, ಆತನನ್ನು ಆರಾಧಿಸಬೇಕು. ಯಾವಾಗ ನಾನು ಆರಾಧಿಸ್ತೇನೋ ಆವಾಗ ನಮ್ಮ ಜೀವಿತಗಳು ಏನಾಗ್ತವೆ, ಬದಲಾಗ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಅಲ್ಲಿ ದೇವರು ಮೆಚ್ಚುವಂಥ ಕಾರ್ಯವನ್ನು ಕೂಡ ನಾವು ಮಾಡೋದಕ್ಕೆ ಶಕ್ತರಾಗ್ತೇವೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ ಅಲ್ಲಿ 42ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಿ ಅಪೊಸ್ತಲರು ಯಾವ ರೀತಿಯಾಗಿ ದೇವರನ್ನು ಆರಾಧಿಸ್ತಾ ಇದ್ರು ಎಂಬುದಾಗಿ ನಾವು ನೋಡೋದಾದರೆ, ಅಲ್ಲಿ ಆದಿ ಅಪೊಸ್ತಲರು ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿರ್ತಿದ್ರು. ನಾವು ಯಾವುದರಲ್ಲಿ ನಿರತರಾಗಿರ್ತಿದ್ದೇವೆ? ಯಾಕಂದರೆ ನಾವು ದೇವರ ವಾಕ್ಯವನ್ನು ಕೇಳಿ ಅದನ್ನು ಏನು ಮಾಡ್ತೇವೆ, ಕೇಳಿಸಿಕೊಂಡು ಅದರಂತೆ ನಡೆಯುವುದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಆ ವಾಕ್ಯಗಳು ನಮ್ಮ ಜೀವಿತಗಳನ್ನು ಬದಲಾಯಿಸ್ತವೆ, ಕಾರ್ಯ ಮಾಡ್ತವೆ. ನಮ್ಮ ಜೀವಿತಕ್ಕೆ ಬೇಕಾದಂಥ ಒಂದು ಆತ್ಮಿಕ ಒಂದು ಸಂದೇಶವನ್ನು ಆ ವಾಕ್ಯಗಳು ನಮಗೆ ಕೊಡ್ತೇವೆ. ಅವುಗಳನ್ನು ನಾವು ಗ್ರಹಿಸಿಕೊಂಡು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ನಡೆಯುವಂಥವ್ರಾಗಬೇಕು. ಇದು ನಾವು ಯಾವುದರಲ್ಲಿ ಆಸಕ್ತರಾಗಿದ್ದೇವೆ. ಅನೇಕ ಸಾರಿ ನಾವು ನೋಡ್ತೇವೆ, ನಾವು ದೇವರಿಗೆ ಕೊಡಬೇಕಾದದ್ದನ್ನೇ ನಾವು ಮರೆತು ಬಿಡ್ತೇವೆ. ದೇವರಿಗೆ ಕೊಡಬೇಕಾದಂಥ ಸಮಯವನ್ನೇ ನಾವು ಮರೆತು ಬಿಡ್ತೇವೆ. ಯಾಕೆಂದರೆ ಅನೇಕ ಸಾರಿ ಲೋಕದ ಸಂಗತಿಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ಯಾಕಂದರೆ ಈಗ ಲೋಕದಲ್ಲಿ ಏನಿದೆ, TV ಸೀರಿಯಲ್ಗಳು, ಮೊಬೈಲ್ಗಳು, ಈ ರೀತಿಯಾದಂಥ ಕಂಪ್ಯೂಟರ್ಗಳು, ಆಧುನಿಕ ವಸ್ತುಗಳಿಗೆ ನಮ್ಮ ಜೀವಿತವನ್ನು ನಾವು ಏನು ಮಾಡ್ತಾ ಇದ್ದೇವೆ, ಹಾಳು ಮಾಡ್ಕೊಳ್ತಾ ಇದ್ದೇವೆ. ಆದ್ದರಿಂದ ನಾವು ಏನು ಮಾಡ್ಕೊ, ಅವುಗಳಿಗೆ ನಮ್ಮ ಜೀವಿತ ನಾವು ಅದರ ಹಿಂದೆ ಬೆನ್ನತ್ತಿ ಹೋಗ್ತಾ ಇದ್ದೇವೆ. ಆದರೆ ನಮ್ಮ ಜೀವನದಲ್ಲಿ ಯಾರನ್ನು ನಾವು ಗ್ರಹಿಸಿಕೊಳ್ಬೇಕು, ಯಾರನ್ನು ನಾವು ಆತುಕೊಂಡು ಜೀವಿಸಬೇಕು ಅನ್ನೋದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಹಾಗಾದರೆ ಪ್ರಿಯ ದೇವ ಜನರೇ, ನಾವು ಏನು ಮಾಡಬೇಕು, ನಮ್ಮ ಮನೆಗಳಲ್ಲಿ ನಾವೇನು ಮಾಡಬೇಕು, ಕುಟುಂಬ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದಂಥದ್ದು. ಅನೇಕ ಸಾರಿ ನಮ್ಮ ಕುಟುಂಬಗಳು ಈಗಿನ ದಿನಗಳಲ್ಲಿ ನಾವು ನೋಡುವಾಗ ಕುಟುಂಬ ಪ್ರಾರ್ಥನೆಗಳೇ ಕಡಿಮೆ ಆಗಿಬಿಟ್ಟಿದೆ. ಆದ್ದರಿಂದ ನಾವು ಯಾವಾಗಲೂ ಕುಟುಂಬ ಪ್ರಾರ್ಥನೆ ಮಾಡುವಾಗ ನಮ್ಮ ಆತ್ಮಿಕ ಜೀವಿತ ಬಲಗೊಳ್ತದೆ. ನಮ್ಮ ಮಕ್ಕಳು, ನನ್ನ ಕುಟುಂಬ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಹಾಯವಾಗ್ತದೆ. ಇಂದು ನಾವು ಅನೇಕ ಸಾರಿ ಮನೆಗಳಿಗೆ ಹೋಗಿ ನಾವು ಕುಟುಂಬ ಪ್ರಾರ್ಥನೆಯನ್ನು ಮಾಡ್ತೇವೆ. ಈಗ ಅದೆಲ್ಲವೂ ತಣ್ಣಗಾಗಿ ಹೋಗಿಬಿಟ್ಟಿದೆ. ನಾವು ಅನೇಕ ಸಾರಿ ಯಾರು ಕರೀತಾರೆ ಅವ್ರ ಮನೆಗೆ ಹೋಗಿ ನಾವು ಕುಟುಂಬ ಪ್ರಾರ್ಥನೆಯನ್ನು ಮಾಡುವಂಥದ್ದು, ದೇವರನ್ನು ಸ್ಮರಿಸುವಂಥದ್ದು, ದೇವರ ಪ್ರಸನ್ನತೆಯನ್ನು ಅನುಭವಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಆದ್ದರಿಂದ ನಾವು ಇಂದಿನ ದಿನಗಳಲ್ಲಿ ಯಾರು ಕುಟುಂಬ ಪ್ರಾರ್ಥನೆಯನ್ನು ಇಟ್ಟುಕೊಳ್ಳುವುದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಒಂದು ಪ್ರಸನ್ನತೆ ನನ್ನ ಕುಟುಂಬವನ್ನು ತುಂಬಿಕೊಳ್ಬೇಕಾದ್ರೆ ದೇವರ ಚಿತ್ತಕ್ಕನುಸಾರವಾಗಿ ನಾವುಗಳು ನಡೆಯುವಂಥದ್ದು ಬಹಳ ಪ್ರಾಮುಖ್ಯವಾದ. ಹಾಗಾದರೆ ಆ ಯೇಸುವಿನ ಪ್ರಸನ್ನತೆಯ ಆ ಪರಿಮಳ ಇವತ್ತು ನಿನ್ನ ಮನೆಯಲ್ಲಿ ತುಂಬಿಕೊಳ್ಳುವುದಾದರೆ ಖಂಡಿತವಾಗಿಯೂ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ನಾವು ಸಾಧ್ಯವಾಗ್ತದೆ. ಹಾಗಾದರೆ ನಾವು ಎರಡನೆಯದಾಗಿ ನಾವು ನೋಡಿಕೊಳ್ಳೋಣ, ಮರಿಯಳು ಆ ಮನೆಯಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಆರಾಧಿಸಿದಳು ಎಂಬುದಾಗಿ ನಾವು ನೋಡಿದ್ವಿ. ಆಗುತ್ತಾನೆ, ಯಾಕಂದರೆ ಮರಿಯಳು ಅಲ್ಲಿ ಏನು ಮಾಡ್ತಾಳೆ, ಯೇಸುವಿನ ಪಾದಕ್ಕೆ ಆಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ಆ ಒಂದು ಸುಗಂಧ ತೈಲದ ಪರಿಮಳವನ್ನು ತೈಲವನ್ನು ಆತನ ಪಾದಗಳಿಗೆ ಹಚ್ಚುತ್ತಾಳೆ. ಅಂದರೆ ಅಲ್ಲಿಯವರೆಗೂ ತನ್ನ ದೀನತೆಯನ್ನು ಆಕೆ ಯೇಸುವಿನ ಪಾದದವರೆಗೂ ಆಕೆ ತನ್ನ ಒಂದು ದೀನತೆಯನ್ನು ವ್ಯಕ್ತಪಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಮರಿಯಳು ತನ್ನನ್ನು
ಮೊಣಕಾರೂರಿಗೆ ಆತನ ಪಾದದ ಕೆಳಗೆ ಆಕೆ ತನ್ನನ್ನು ತಗ್ಗಿಸಿಕೊಂಡು ಯೇಸುವನ್ನು ಆಕೆ ಆರಾಧಿಸುವುದನ್ನು ನಾವು ನೋಡ್ತಾ ಆರಾಧನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸ್ವಾಮಿಗೆ ನಾವು ಸಲ್ಲಿಸುವಂಥ ಆರಾಧನೆ ಏನೆಂಬುದಾಗಿ ನೋಡಿದ ಸ್ವಾಮಿ, ನಾನು ಏನೂ ಇಲ್ಲ, ನಿನ್ನ ಮುಂದೆ ನಾನು ಏನಿಲ್ಲಪ್ಪ, ಒಂದು ಶೂನ್ಯ, ನನ್ನ ಜೀವಿತ ಒಂದು ಶೂನ್ಯ, ನೀನಿದ್ರೆ ಎಲ್ಲವನ್ನ ನಾನು ಜಯಿಸ್ತೇನೆ ಅನ್ನುವಂಥ ಒಂದು ಭಾವನೆ ನನ್ನಲ್ಲಿ ಇರುವುದಾದರೆ ನಾನು ಏನು ಮಾಡ್ತೇನೆ, ಆ ಒಂದು ದೇವರ ಒಂದು ಆರಾಧನೆಯಲ್ಲಿ ಆ ಒಂದು ಬಲವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಅಲ್ಲಿ ಮರಿಯಳನ್ನು ನೋಡ್ತಾ ಇದ್ದೇವೆ. ಆಕೆ ಯೇಸುವಿನ ಪಾದಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ಆ ತೈಲವನ್ನು ಹಚ್ಚಿ ಆತ ತನ್ನ ತಲೆ ಕೂದಲಿನಿಂದ ಒರೆಸಿದಳು ಎಂಬುದಾಗಿ ನೋಡ್ತೇವೆ. ಆರಾಧನೆ ನಾವು ದೇವರಿಗೆ ಸಲ್ಲಿಸುವಂಥ ಒಂದು ಯಜ್ಞ. ಅಬ್ರಹಾಮನು, ಇಸಾಕ, ಯಾಕೋಬ, ನಮ್ಮ ಆದಿ ಪಿತೃಗಳು ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡ್ತೇವೆ. ಅವರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೋ ಅಲ್ಲಿ ಅವರು ಡೇರೆಗಳನ್ನು, ಗುಡಾರಗಳನ್ನು ಹಾಕಿಕೊಂಡು ದೇವರಿಗೆ ಏನು ಮಾಡ್ತಾ ಇದ್ರು, ಅವರು ಯಜ್ಞವನ್ನು ಸಮರ್ಪಿಸಿ ಆರಾಧಿಸ್ತಿದ್ದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ಇವತ್ತು ನಾವು ಕೂಡ ನಮ್ಮ ದೇವರಿಗೆ ನಾವು ಆರಾಧನೆಯನ್ನು ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ಯಾರು ನನಗೆ ಗೌರವವನ್ನು ಸಲ್ಲಿಸ್ತಾರೋ, ಯಾರು ನನ್ನನ್ನು ಆರಾಧಿಸ್ತಾರೋ, ಯಾರು ನನಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ ದೇವರ ವಾಕ್ಯದ. ಇವತ್ತು ದೇವರು ನಮ್ಮ ಆರಾಧನೆಯ ಮೂಲಕ ಆತನು ಏನು ಮಾಡ್ತಾನೆ, ಆತನನ್ನು ನಾವು ಗೌರವಿಸ್ತೇವೆ, ಆತನನ್ನು ಮಹಿಮೆ ಪಡಿಸ್ತೇವೆ. ಆದ್ದರಿಂದ ಆರಾಧನೆ ಇವತ್ತು ಕರ್ತನು ಏನಾಗಿದ್ದಾನೆ ಎಂಬುದನ್ನು ನಾನು ಅರಿತುಕೊಳ್ಳುವಾಗ ಆತನ ಏನಾಗಿದ್ದಾನೆ ಆತನನ್ನು ವರ್ಣಿಸಲಿಕ್ಕೆ ಅಸಾಧ್ಯ. ಯಾಕಂದರೆ ದಾವೀದ ಹೇಳ್ತಾನೆ, ನಿನ್ನನ್ನು ವರ್ಣಿಸಲು ನನ್ನ ಶಬ್ದಗಳೇ ಹೊರಡ್ತಾ ಇಲ್ಲ ಎಂಬುದಾಗಿ ಹೇಳ್ತಾನೆ. ಪ್ರಿಯ ದೇವ ಜನರೇ, ಆತನನ್ನು ನಾವು ಏನು ಮಾಡ್ಬೇಕಂದ್ರೆ ಮೊದಲು ನಾವು ಆತನನ್ನು ನಾವು ತಿಳಿದುಕೊಳ್ಬೇಕು ಮತ್ತು ಆತನನ್ನು ಅನುಭವದಿಂದ ಸವೆದು ನೋಡ್ಬೇಕು. ದಾವೀದ ಹೇಳ್ತಾನೆ, ಅರಸನಾದಂಥ ದಾವೀದನು ಹೇಳ್ತಾನೆ 34ನೇ ಕೀರ್ತನೆಯಲ್ಲಿ ಅಲ್ಲಿ 10ನೇ ವಚನದಲ್ಲಿ ಹೇಳ್ತಾನೆ, ಆತನನ್ನು ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವೆದು ನೋಡ್ರಿ. ಅನುಭವ ಬೇಕ್ರಿ, ಅನುಭವದಿಂದ ನಾವು ಆತನನ್ನು ಸವಿಬೇಕು. ಯಾವುದಾದ್ರೂ ಒಂದು ಆಹಾರವನ್ನು ಸಿದ್ಧಪಡಿಸುವಾಗ ನಾವು ಏನು ಮಾಡ್ತೀವಿ, ಅದರ ರುಚಿಯನ್ನು ನಾವು ಸವಿತೇವೆ. ಉಪ್ಪಾಗಿದೆ ಇಲ್ವೋ, ಖಾರ ಆಗಿದೆ ಇಲ್ವೋ ನಾವು ನೋಡ್ತೀವಿ. ಅದನ್ನು ನೋಡದೆ ಹೋದರೆ ಕುಟುಂಬದವರನ್ನ ನೋಡೋಕೆ ಬರೋದಿಲ್ಲ, ನಿಮಗೆ ಉಪ್ಪಿಲ್ಲ ಖಾರ ಇಲ್ಲ ಅಂತ ಬೈತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ಏನು ಮಾಡಬೇಕು, ಆತನನ್ನು ನಾವು ರುಚಿಸಬೇಕು. ಯೇಸುವನ್ನ ನನ್ನ ಜೀವನದಲ್ಲಿ ನಾನು ರುಚಿಸಿಕೊಳ್ಳುವಾಗ ಮಾತ್ರ ಏನಾಗ್ತದೆ, ನಾನು ಆತನು ಏನಾಗಿದ್ದಾನೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಪ್ರಿಯ ದೇವ ಜನರೇ, ಆ ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಯಾಕಂದರೆ ಆ ತಗ್ಗಿಸುವಿಕೆ, ಆ ದೀನತೆ ನಮ್ಮನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ನಾವು ಯಾವನು ಪಡ್ತಾನೋ ಅವನು ತಗ್ಗಿಸಲ್ಪಡ್ತಾನೆ, ಯಾರು ತಗ್ಗಿಸಲ್ಪಡ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ ಎಂಬುದಾಗಿ ದೇವರು ವಾಕ್ಯತ್ತದೆ. ಹಾಗಾದರೆ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ತಗ್ಗಿಸಿಕೊಳ್ಳುವಾಗ ನಾವು ಏನಾಗ್ತೇವೆ, ನಾವು ಹೆಚ್ಚಿಸಲ್ಪಡ್ತೇವೆ. ದೇವರಿಗೆ ಒಂದು ಬಹುಮಾನವನ್ನು ನಾವು ಸಲ್ಲಿಸುವಂಥವರಾಗ್ತೇವೆ. ಆದ್ದರಿಂದ ಇಲ್ಲಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯಾಕೋಬನು ಸ್ಪಷ್ಟವಾಗಿ ಹೇಳ್ತಾನೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಏನು ಮಾಡ್ತಾನೆ, ಮೇಲಕ್ಕೆ ತರುವನು. ಹಾಗಾದರೆ ಇವತ್ತು ನಮ್ಮ ಜೀವನದಲ್ಲಿ ನಾವು ಮೇಲಕ್ಕೆ ಬರಬೇಕು, ಅಭಿವೃದ್ಧಿ ಹೊಂದಬೇಕಾದ್ರೆ ನಾವು ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ಕರ್ತನೇ, ನಾನು ಏನಿಲ್ಲಪ್ಪ, ಎಲ್ಲ ನೀನೇ ನನಗೆ ಎಲ್ಲ ಸರ್ವಸ್ವ ಆಗಿದ್ದಿ ಎಂಬುದಾಗಿ ನಾವು ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಕರ್ತನು ನಮ್ಮನ್ನು ಕೆಳಗಿನವರನ್ನಾಗಿಡುವುದಿಲ್ಲ, ನಮ್ಮನ್ನು ಮೇಲಿನವರನ್ನಾಗಿ ಮಾಡ್ತಾನೆ. ನಾವು ನಮ್ಮ ದೃಷ್ಟಿಗೆ ನಿಲುಕಷ್ಟರ ಮಟ್ಟಿಗೆ ನಾವು ನೋಡ್ತೇವೆ, ಆದರೆ ಕರ್ತನು ನಮ್ಮನ್ನು ಉನ್ನತದಲ್ಲಿ ನೋಡಬೇಕೆಂಬುದಾಗಿ ಆತನು ಬಯಸುವಂಥವನಾಗಿದ್ದಾನೆ. ಹಾಗಾದರೆ ಪ್ರಿಯ ದೇವ ಜನರೇ, ನಾವು ಕರ್ತನ ಸನ್ನಿಧಾನಕ್ಕೆ ನಾವು ಆರಾಧಿಸುವುದಕ್ಕಾಗಿ ಬರುವಾಗ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಬರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಾಗಾದರೆ ಆರಾಧನೆ ಇವತ್ತು ನಮ್ಮ ಮನೆ ಆರಾಧನೆಯಿಂದ ತುಂಬಿಸಲ್ಪಡಬೇಕು. ಆರಾಧನೆಯಲ್ಲಿ ಆತನ ಇರುವಿಕೆಯನ್ನು ನಾವು ಅನುಭವಿಸಬೇಕು. ಆತನ ಇರುವಿಕೆಯನ್ನು ನಾವು ಅನುಭವಿಸದೆ ಹೋದರೆ ಯಾವುದನ್ನು ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ನಾವು ಆರಾಧಿಸುವಾಗ ನಮ್ಮ ಹೃದಯ ತುಂಬಿ ಬರ್ತದೆ, ನಮ್ಮ ಆತ್ಮ ಕರ್ತನೊಂದಿಗೆ ಒಂದು ಅನ್ಯೋನ್ಯತೆಯಲ್ಲಿ ಇರ್ತದೆ. ಆ ಒಂದು ಅನುಭವವನ್ನು ನಾವು ಅನುಭವಿಸ್ತೇವೆ. ಆಗ ಆರಾಧಿಸುವಾಗ ನಮ್ಮ ಜೀವಿತ ಏನಾಗ್ತದೆ, ಬದಲಾಗ್ತದೆ. ಬದಲಾವಣೆಯ ಜೀವಿತಕ್ಕೆ ಆರಾಧನೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಹಾಗಾದರೆ ಯೇಸು ನನ್ನ ಆರಾಧನೆಯಲ್ಲಿ ಇಲ್ಲದೆ ಹೋದರೆ ನನ್ನ ಜೀವಿತ ಒಂದು ಶೂನ್ಯ. ಯಾಕಂದರೆ ಆ ಶೂನ್ಯಕ್ಕೆ ಯಾವ ಬೆಲೆಯೂ ಇಲ್ಲ. ಆದ್ದರಿಂದ ನಾವು ಯಾವಾಗಲೂ ಕರ್ತನನ್ನು ಒಟ್ಟಿಗೆ ನಮ್ಮ ಜೀವಿತ ಕಾಲವನ್ನು ಕಳೆಯುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಭಾಗದಲ್ಲಿ ಯೇಸುವಿಗಾಗಿ ಸಿದ್ಧಪಡಿಸಿದಂಥ ಔತಣ ಕೂಟ ಏನಾಗಿತ್ತು ಎಂಬುದಾಗಿ ನೋಡುವಾಗ ಅದು ಮರಿಯಳಿಗೆ ಆರಾಧನೆಯ ಸ್ಥಳವಾಗಿತ್ತು.
ಅಲ್ಲಿ ಮಾರ್ತಳು ಯೇಸು ಬರ್ತಾನೆ ತನ್ನ ಮಗನಿಗೆ ತನ್ನ ತಮ್ಮನಿಗೆ ಮಾಡಿದಂಥ ಮಹೋಪಕಾರಕ್ಕಾಗಿ ಔತಣಕೂಟವನ್ನು ಸಿದ್ಧಪಡಿಸ್ತಾ ಇದ್ದಾಳೆ. ಆದರೆ ಮರಿಯಳು ಇಲ್ಲಿ ಆ ಸ್ಥಳವನ್ನು, ಔತಣಕೂಟದ ಸ್ಥಳವನ್ನು ಆರಾಧನೆಯ ಸ್ಥಳವನ್ನಾಗಿ ಆಕೆ ಮಾಡಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ಅವಳ ಆರಾಧನೆಯನ್ನು, ಆ ಪರಿಮಳ ಅಲ್ಲಿದ್ದ ಎಲ್ಲ ಭಕ್ಷ್ಯಭೋಜಗಳಿಗಿಂತಲೂ ಅವತ್ತು ಸುಂದರವಾದಂಥ ಪರಿಮಳದಿಂದ ಆ ಒಂದು ಆರಾಧನೆ ತುಂಬಿಕೊಂಡಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ಆಕೆ ಅದರ ಬೆಲೆಯನ್ನು, ಆಕೆ ಯೇಸುವಿನ ಪಾದಕ್ಕೆ ಆ ಸುಗಂಧ ತೈಲದ ಪರಿಮಳವನ್ನು ಹಾಕುವಾಗ ಆಕೆ ಅದರ ಬಗ್ಗೆ ಚಿಂತಿಸಲಿಲ್ಲ. ಇಷ್ಟೊಂದು ಬೆಲೆಯುಳ್ಳಂಥ ಒಂದು ಸುಗಂಧ ತೈಲವನ್ನು ನಾನು ಯೇಸುವಿನ ಪಾದಕ್ಕೆ ಅಂದು ಎಂಬುದಾಗಿ ಯಾವತ್ತೂ ಆಕೆ ಚಿಂತಿಸಲಿಲ್ಲ, ಚರ್ಚಿಸಲಿಲ್ಲ, ಅದರ ವಿಷಯದಲ್ಲಿ ಆಲೋಚನೆ ಮಾಡಲಿಲ್ಲ. ಆದರೆ ನಾವು ಕೆಲವೊಂದು ಸಾರಿ ನಾವು ಏನು ಮಾಡ್ತೇವೆ ಅಂದರೆ ಕೆಲವೊಂದು ಕೊಡುವುದರಲ್ಲಿ, ನಾವು ತೆಗೆದುಕೊಳ್ಳುವುದರಲ್ಲಿ ನಾವು ವಿಚಾರವನ್ನು ಮಾಡ್ತೀವಿ. ಆದರೆ ಇಲ್ಲಿ ಮರಿಯಳು ಇಷ್ಟೊಂದು ಬೆಲೆ ಉಳ್ಳದನ್ನು ನಾನು ಹೇಗೆ ಹಾಕಲಿ ಎಂಬುದಾಗಿ ಆಕೆ ವಿಚಾರ ಮಾಡಲಿಲ್ಲ. ತನ್ನದೆಲ್ಲವನ್ನು, ಅಮೂಲ್ಯವಾದದ್ದನ್ನು ಕರ್ತನಿಗೆ ಆಕೆ ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆರಾಧನೆ ಯಾವಾಗಲೂ ಆತನಿಗೆ ಸಲ್ಲತಕ್ಕಂಥದ್ದು. ಆತನೇ ಅದಕ್ಕೆ ಹೊಂದುವುದಕ್ಕೆ ಯೋಗ್ಯನಾಗಿದ್ದಾನೆ. ಯಾರು ನನ್ನನ್ನು ಸನ್ಮಾನಿಸ್ತಾರೋ ಅವ್ರನ್ನ ನಾನು ಸನ್ಮಾನಿಸ್ತೇನೆ, ಯಾರು ನನ್ನನ್ನು ಗೌರವಿಸ್ತಾರೋ ಅವರನ್ನು ನಾನು ಗೌರವಿಸ್ತೇನೆ. ಯಾಕಂದರೆ ನನ್ನ ದೇವರು ಅಂಥ ಉನ್ನತವಾದಂಥ ದೇವರಾಗಿರೋದರಿಂದ ಅದನ್ನು ಹೊಂದುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವಜನರೇ, ಐಶ್ವರ್ಯ, ಹಣ, ಸ್ಥಾನಮಾನ ಏನು ಆತನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಆರಾಧನೆಯ ಸ್ಥಳವನ್ನು, ಆ ಕರ್ತನು ವಾಸ ಮಾಡುವಂಥ ಸ್ಥಳವನ್ನಾಗಿ ನಾವು ಮಾಡಿಕೊಳ್ಳೋಣ. ದೇವರನ್ನು ನಾವು ಆ ರೀತಿಯಾಗಿ ಬೇಡಿಕೊಳ್ಳೋಣ. ದೇವರೇ, ನಿನ್ನ ಚಿತ್ತದಂತೆ ನಾನು ನಿನ್ನನ್ನು ಆರಾಧಿಸುವುದಕ್ಕೆ ಸಹಾಯ ಮಾಡು ಎಂಬುದಾಗಿ ಕರ್ತನನ್ನು ನಾವು ಬೇಡಿಕೊಳ್ಳುವಂಥವರು ಆಗೋಣ. ಯಾಕಂದರೆ ಮರಿಯಳಲ್ಲಿ ದೇವರಿಗೆ ಆರಾಧನೆಯನ್ನು ಮಾಡುವಾಗ ಇವುದನ್ನು ಕೂಡ ಅಲ್ಲಿ ಅಪಸ್ವರ ಎತ್ತುವುದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಆರಾಧನೆಯಲ್ಲಿ ಅನೇಕ ಅಡ್ಡಿಗಳು, ಆತಂಕಗಳು ಬರ್ತವೆ. ಅದಕ್ಕೆ ನಾವು ಏನು ಮಾಡ್ಬೋದು? ತಲೆ ಕೆಡಿಸಿಕೊಳ್ಳುವಂಥದ್ದು ಇಲ್ಲ. ಯಾಕಂದ್ರೆ ನನಗೂ ನನ್ನ ಕರ್ತನಿಗೂ ಇರುವಂಥ ಆ ಸಂಬಂಧವನ್ನು ನಾನೇನು ಮಾಡಬೇಕು? ಕರ್ತನನ್ನು ನಾವು ಸ್ತುತಿಸಿ ಆರಾಧಿಸುವಂಥದ್ದು ಬಹಳ ಪ್ರಾಮುಖ್ಯವಾದ್ದು. ಮರಿಯಳು ಅಷ್ಟೊಂದು ಜನರಿದ್ರು ಕೂಡ ಯಾರಿಗೆ ಆಕೆ ಹೆದರಲಿಲ್ಲ, ಭಯಪಡಲಿಲ್ಲ. ಆಕೆ ಯೇಸುವಿನ ಪಾದಕ್ಕೆ ಸುಗಂಧ ತೈಲದ, ಅಚ್ಚ ಜಟಮಾಂಸ ತೈಲದ ಸುಗಂಧ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಆ ಮರಿಯಳು ಮಾಡಿದಂಥ ಆ ಕಾರ್ಯ ಯೇಸುವಿನ ಒಂದು ಅಮೂಲ್ಯವಾದಂಥ ಕಾರ್ಯವನ್ನು ಆಕೆ ಮಾಡಿದಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ಇವತ್ತು ನಾವು ಆರಾಧನೆಯಲ್ಲಿ ಸೇರಿ ಬಂದಿದ್ದೇವೆ. ನಾನು ಆರಾಧಿಸುವಂಥ ದೇವರಿಗೆ ನಾನು ದೀನತೆಯಿಂದ ನನ್ನನ್ನು ತಗ್ಗಿಸಿಕೊಂಡು ನಾನು ಆರಾಧಿಸ್ತಾ ಇದ್ದೇನೆ. ಎಲ್ಲಿ ಕರ್ತನ ಸನ್ನಿಧಾನ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಕರ್ತನು ನಮ್ಮನ್ನು ಮೇಲಕ್ಕೆ ತರುವಂಥವನಾಗಿದ್ದಾನೆ. ಪರಿಸಾಯ ಸುಂಕದವನ ವಿಷಯದಲ್ಲಿ ನೋಡ್ತೇವೆ. ಆತನು ಹೇಳ್ತಾನೆ, ಸುಂಕದವನು ಪರಲೋಕದ ಕಡೆಗೂ ನೋಡುವುದಕ್ಕೆ ಮನಸ್ಸಿಲ್ಲದೆ ಆತನೇನು ಮಾಡಿದ? ಪಾಪಿಯಾದ ನನ್ನನ್ನು ಕರುಣಿಸು. ಒಂದು ಚಿಕ್ಕ ಪ್ರಾರ್ಥನೆ, ಒಂದು ದೊಡ್ಡ ಆಶೀರ್ವಾದವನ್ನು, ಅವನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರಿಯ ದೇವಜನರೇ, ಇವತ್ತು ನಾವು ಕರ್ತನಿಗೆ ನಾವು ಏನು ಮಾಡಬೇಕು? ನಮ್ಮ ಜೀವಿತಗಳನ್ನು ಮೀಸಲಾಗಿಟ್ಟು ಆರಾಧನೆಯಲ್ಲಿ ಆತನು ಏನಾಗಿದ್ದಾನೆ ಎಂಬುದನ್ನು ನಾವು ಗ್ರಹಿಸಿಕೊಂಡು ಆತನಿಗೆ ನಾವು ಸಲ್ಲಿಸುವಂಥ ಆರಾಧನೆಯನ್ನು, ಕರ್ತನು ಮೆಚ್ಚುವಂಥ ಆರಾಧನೆ ನಮ್ಮದಾಗಬೇಕೆಂಬುದಾಗಿ ನಾವು ಬಯಸುವಂಥವರಾಗೋಣ. ಮೂರನೇದಾಗಿ ನಾವು ನೋಡಿಕೊಳ್ಳೋಣ, ಮೂರನೇದು ಹಾಗೂ ಕೊನೆಯದಾಗಿ ನಾವು ನೋಡಿಕೊಳ್ಳೋಣ, ಮರಿಯಳು ದೇವರಿಗೆ ಅಮೂಲ್ಯವಾದದ್ದನ್ನು ಕೊಟ್ಟಳು ಎಂಬುದಾಗಿ. ಹೌದು, ಖಂಡಿತವಾಗಿಯೂ ಆಕೆ ಏನು ಮಾಡಿದ್ಲು? ಯಾವುದಕ್ಕೂ ಚಿಂತಿಸಲಿಲ್ಲ. ದೇವರಿಗೆ ಆಕೆ ಅಮೂಲ್ಯವಾದದ್ದನ್ನು ಕೊಟ್ಟಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ಒಂದು ಸಂದೇಶದ ಮೂಲಕ ದೇವರು ಕೂಡ ನಮಗೆ ಕೊಡುವುದನ್ನು ಕೂಡ ಕಲಿಸಿಕೊಡ್ಲಿಕ್ಕಿದ್ದಾರೆ. ಏನೆಂಬುದಾಗಿ ನಾವು ನೋಡುವಾಗ ಲೂಕನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಕೂಡ ನಾವು ಅಲ್ಲಿ ನೋಡ್ತಾ ಇದ್ದೇವೆ. 1-4 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯೇಸು ಸ್ವಾಮಿ ದೇವಾಲಯದಲ್ಲಿ ಯಾರು ಅಲ್ಲಿ ಕುಳಿತುಕೊಂಡು ಆತನ ನೋಡ್ತಾ ಇದ್ದಾನೆ, ಅಲ್ಲಿ ಐಶ್ವರ್ಯವಂತರು ಹಾಕುವಂಥ ಕಾಣಿಕೆಗಳನ್ನು, ಬೊಕ್ಕಸದಲ್ಲಿ ಹಾಕುವಂಥ ಕಾಣಿಕೆಗಳನ್ನು ಯೇಸು ನೋಡ್ತಾ ಇದ್ದಾನೆ. ಆಗ ಒಬ್ಬ ವಿಧವೆ ಬಂದು ಅಲ್ಲಿ ಏನು ಮಾಡ್ತಾಳೆ? 2 ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಹಾಕಿದ್ದಾಳೆ. ಹಾಗಾದರೆ ನಾವು ಕೊಡುವುದರಲ್ಲಿ ದೇವರಿಗೆ ನಾವು ಮಿಕ್ಕಿದ್ದನ್ನು ನಾವು ಕೊಡ್ತೇವೆ. ನಮಗೆ ಹೆಚ್ಚಾಗಿದ್ದನ್ನೇ ನಾವು ಇಲ್ಲಿ ಮುಂದೆ ದೇವರ ವಾಕ್ಯ ಹೇಳ್ತದೆ. 4ನೇ ವಚನದಲ್ಲಿ ಹೇಳ್ತಾರೆ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಕಾಣಿಕೆಯನ್ನು ಕೊಟ್ಟರು. ಈಕೆಯು ತನ್ನ ಬಡತನದಲ್ಲಿಯೂ ಕೂಡ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ನಾವು ಕೊಡುವುದರಲ್ಲಿ ಕೂಡ ನಾವು ಏನಾಗಿದ್ದೇವೆ? ಕೊಡುವುದರಲ್ಲಿ ಕೂಡ ನಾವು ಹಿಂದೆ ಬಿದ್ದಿದ್ದೇವೆ.
ನನ್ನ ಸಭೆ ಅಲ್ಲ, ನನ್ನ ಸಭೆ ಕೊಡುವುದರಲ್ಲಿ ಬಹಳಷ್ಟು ಮುಂದಿದೆ ಎಂಬುದಾಗಿ ನಾನು ಗ್ರಹಿಸ್ಕೊತೀನಿ. ಯಾಕಂದರೆ ನಾನು ಕಂಡಂಥ ಒಂದು ಅನುಭವ ಅದು ನನ್ನ ಸಭೆ. ಆದರೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಕೂಡ ನಾನು ದೇವರಿಗೆ ಕೊಡುವಾಗ ಮಿಕ್ಕಿದ್ದನ್ನಲ್ಲ, ನನಗೆ ಹೆಚ್ಚಾಗಿದ್ದನ್ನು ಕೊಡುವುದಲ್ಲ, ದೇವರಿಗೆ ಯೋಗ್ಯವಾದದ್ದನ್ನು ಕೊಡುವುದನ್ನು ನೋಡ್ತೀವಿ. ಆಕೆ ಬಡ ವಿಧವೆ ತನ್ನ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು. ಅಂದರೆ ಆಕೆ ತನ್ನ ಜೀವನದ ಆ ದಿನದ ಆಹಾರಕ್ಕಾಗಿ ಇಟ್ಟುಕೊಂಡಂಥ ಹಣವನ್ನು ಕೂಡ ಆಕೆ ಏನು ಮಾಡ್ತಾಳೆ, ಕೊಟ್ಟು ಬಿಡ್ತಾಳೆ. ಆದ್ದರಿಂದ ಆಕೆಯನ್ನು ದೇವರು ಏನು ಮಾಡ್ತಾನೆ, ತನ್ನ ಜೀವನವೆಲ್ಲ ಆಕೆ ಕೊಟ್ಟು ಬಿಟ್ಟಳು ಎಂಬುದಾಗಿ ಕರ್ತನು ಹೇಳ್ತಾನೆ. ನಾವು ಆದಿಕಾಂಡ ಪುಸ್ತಕದಲ್ಲಿ ಕೂಡ ಕಾಯನ ಹೇಬೇಲರ ವಿಷಯದಲ್ಲಿ ನಾವು ನೋಡ್ತೇವೆ. ಅಲ್ಲಿಯೂ ಕೂಡ ಅಲ್ಲಿ ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚುತ್ತಾರೆ, ಕಾಯನನ ಕಾಣಿಕೆಯನ್ನು ದೇವರು ಮೆಚ್ಚು. ಯಾಕೆ ಎಂಬುದಾಗಿ ನಾವು ನೋಡೋದಾದ್ರೆ, ಕಾಯನನು ಏನು ಮಾಡ್ತಾ ಇದ್ದ, ಆತನು ವ್ಯವಸಾಯ ಮಾಡುವವನಾಗಿದ್ದ, ಹೇಬೇಲನು ಕುರಿ ಕಾಯುವನಾಗಿದ್ದ. ಆದರೆ ಈತನು ಹೇಬೇಲನು ಆತನ ಚೊಚ್ಚಲದ ಕುರಿಯನ್ನು ತೆಗೆದುಕೊಂಡು ಬಂದು ದೇವರಿಗೆ ಯಜ್ಞವನ್ನು ಸಮರ್ಪಿಸ್ತಾನೆ. ಈತನು ಬೇಡವಾದಂಥ ತನೆಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ಯಜ್ಞವನ್ನು ಆದರೆ ದೇವರು ಅಲ್ಲಿ ಹೇಬೇಲನ ಕಾಣಿಕೆಯನ್ನು ಮೆಚ್ಚುವುದನ್ನು ನೋಡ್ತೀವಿ. ಇವತ್ತು ನನ್ನ ನಿನ್ನ ಕಾಣಿಕೆಯನ್ನು ದೇವರು ಮೆಚ್ಚಬೇಕಾದರೆ ನಾನು ಕೂಡ ಏನು ಮಾಡಬೇಕು, ಹೆಚ್ಚಾಗಿದ್ದನಲ್ಲ ದೇವರಿಗೆ ಮೊದಲು ಕೊಡಬೇಕು. ಆ ನಂತರ ನಾನು ನನ್ನ ಜೀವನಕ್ಕೆ ನಾನು ಉಪಯೋಗಿಸಿಕೊಳ್ಳುವಾಗ ಅತ್ಯಧಿಕವಾದ ರೀತಿಯಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ಅತ್ಯಧಿಕವಾದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾನೆ. ಆದ್ದರಿಂದ ಕೊಡುವುದರಲ್ಲಿ ಕೂಡ ನಾವು ಏನಾಗಿರ್ಬೇಕಂದ್ರೆ ಎಚ್ಚರವಾಗಿರಬೇಕು. ಯಾಕಂದರೆ ನಾವು ಏನು ಮಾಡ್ತೇವೆ, ಆಲೋಚಿಸಿ ಕೊಡ್ತೇವೆ, ಎಷ್ಟು ಕೊಡೋಣ, ಏನು ಮಾಡೋಣ ಎಂಬುದಾಗಿ ಕೊಡುವುದಾಗ ನಾವು ಆಲೋಚನೆಯನ್ನು ಮಾಡ್ತೀವಿ. ಆ ರೀತಿಯಾಗಿ ಮಾಡುವುದಲ್ಲ ಕರ್ತನಲ್ಲಿ. ಪ್ರಿಯ ದೇವಜನರೇ, ಕೆಲವರು ಏನು ಮಾಡ್ತಾರೆ, ವಾಚ್ಗಳನ್ನು ಕೊಳ್ಳ್ಕೊಳ್ತಾರೆ. ವಾಚ್ಗಳು ಇದ್ದರೂ ಕೂಡ ಬೆಲೆಯುಳ್ಳಂಥ ವಾಚ್ಗಳು ಇನ್ನೂ ಅವರಿಗೆ ಅದು ಒಂದು ಹವ್ಯಾಸ. ವಾಚ್ ಕೊಂಡುಕೊಳ್ಳುವಂಥದ್ದೇ ಒಂದು ಹವ್ಯಾಸ, ಒಳ್ಳೆಯ ಶೂಗಳನ್ನು ಕೊಳ್ಳುವಂಥದ್ದೇ ಒಂದು ಹವ್ಯಾಸ, ಆಭರಣಗಳನ್ನು ಕೊಳ್ಳುವಂಥದ್ದೇ ಒಂದು ಹವ್ಯಾಸ. ಯಾಕೆಂದರೆ ಇದ್ದರೂ ಕೂಡ ನಾವೇನು ಮಾಡ್ತೇವೆ, ಹೆಚ್ಚಿನದನ್ನು ನಾವು ನಮ್ಮ ಜೀವಿತಕ್ಕೆ ನಾವು ಖರ್ಚು ಮಾಡಿಕೊಳ್ತೇವೆ. ಆದರೆ ವಾಚನ್ನು ನೋಡುವಾಗ ನೀವು ಎಷ್ಟೋ ಬೆಲೆಯುಳ್ಳಂಥ ವಾಚನ್ನು ನೀವು ತೆಗೆದುಕೊಂಡರೂ ಕೂಡ ಕಡಿಮೆ ಬೆಲೆ ಉಳ್ಳಂಥ ವಾಚು ಅದೇ ಸಮಯವನ್ನು ತೋರಿಸ್ತದೆ, ಬೆಲೆ ಉಳ್ಳಂಥ ವಾಚು ಕೂಡ ಅದೇ ಸಮಯವನ್ನು ತೋರಿಸ್ತದೆ. ಆದರೆ ಹೆಚ್ಚಿನದನ್ನು ನಾವೇನು ಮಾಡ್ತೇವೆ, ಹಣವನ್ನು ವ್ಯಯ ಮಾಡ್ತೇವೆ, ಹಾಳು ಮಾಡ್ತೇವೆ. ಅದು ದೇವರು ಇಷ್ಟಪಡುವುದಿಲ್ಲ, ದೇವರು ಅದನ್ನು ಇಷ್ಟಪಡುವುದಿಲ್ಲ. ದೇವರು ಮೆಚ್ಚುವಂಥದ್ದನ್ನು ನಾವು ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದರೆ ಎರಡರಲ್ಲಿ ಕೂಡ ಒಂದೇ ಸಮಯವನ್ನು ಅದು ತೋರಿಸುವಾಗ ನಾವು ಅತಿ ಹೆಚ್ಚಾದದ್ದನ್ನು ನಾವು ತೆಗೆದುಕೊಳ್ಳುವಾಗ ನಾವು ಏನು ಮಾಡ್ತೇವೆ, ಇದನ್ನು ಬಿಡ್ತೇವೆ, ಅದನ್ನು ಕಟ್ಕೊತೇವೆ, ಇದನ್ನು ಬಿಡ್ತೇವೆ, ಅದನ್ನು ಹಾಕ್ಕೊತೇವೆ. ಏಕೆಂದರೆ ಕೆಲವರಿಗೆ ಅದು ಇರುವುದಿಲ್ಲ. ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಇದ್ದುದರಲ್ಲಿ ನಾವು ಏನು ಮಾಡಬೇಕು, ಉಳಿದಿದ್ದು ನಾವು ಜೀವಿತಕ್ಕೆ ಎಷ್ಟು ಬೇಕೋ ಅದನ್ನು ನಾವು ಉಪಯೋಗಿಸಿಕೊಂಡು ದೇವರಿಗೆ ನಾವು ಏನು ಮಾಡಬೇಕು, ಹೆಚ್ಚಾದದ್ದನ್ನು ನಾವು ಕೊಡುವುದಕ್ಕೆ ನಾವು ಪ್ರಯತ್ನ, ಹೆಚ್ಚಾದದ್ದನ್ನಲ್ಲ ಅಮೂಲ್ಯವಾದದ್ದನ್ನು ನಾವು ಕೊಡುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕಂದರೆ ಮರಿಯಳು ಇಲ್ಲಿ ಅಮೂಲ್ಯವಾದದ್ದನ್ನು ಕರ್ತನಿಗೆ ಕೊಟ್ಟಳು. ಅದರ ಆಕೆ ಬೆಲೆಯನ್ನು ಚಿಂತಿಸಲಿಲ್ಲ, ಯೋಚಿಸಲಿಲ್ಲ, ಅಮೂಲ್ಯವಾದದ್ದನ್ನು ದೇವರಿಗೆ ಕೊಟ್ಟಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ನಾವು ಕೊಡುವುದನ್ನು ನಮ್ಮನ್ನು ನೋಡ್ತಾನೆ. ಕರ್ತನು ಯಾರು ನೋಡಿಲ್ಲ ಎಂಬುದಾಗಿ ನಾವು ಬಯಸುವುದಿಲ್ಲ, ಆದರೆ ಕರ್ತನು ನೋಡ್ತಾನೆ. ಆತನು ಎಲ್ಲವನ್ನ ನೋಡುವಂಥ ದೇವರು. ಆದ್ದರಿಂದ ನಾವು ಏನು ಮಾಡೋಣ, ದೇವರಿಗೆ ಇಷ್ಟವಾದದ್ದನ್ನು ಕೊಡುವುದಕ್ಕೆ ನಾವು ಪ್ರಯತ್ನ ಪಡೋಣ. ಯಾಕಂದರೆ ದೇವರು ನಾವು ಕೊಡುವುದನ್ನು ನೋಡುವಂಥ ದೇವರಾಗಿರುವುದರಿಂದ ನಮ್ಮ ತಂದೆಯಾದ ದೇವರು ತನ್ನ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮಗೋಸ್ಕರ ಆತನು ಏನು ಮಾಡಿದ್ದಾನೆ, ಆತನು ಇಡೀ ಲೋಕದ ಪಾಪ ನಿವಾರಣೆಗೋಸ್ಕರ, ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಆತನು ನಮಗೋಸ್ಕರವಾಗಿ ಕೊಟ್ಟಿದ್ದಾನೆ. ಸ್ವಂತ ಮಗನನ್ನು ಉಳಿಸಿಕೊಳ್ಳದಂಥ ದೇವರು ಸಮಸ್ತವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ನಾವು ಏನು ಮಾಡಬೇಕು, ಆತನಿಗಾಗಿ ಆತನು ಸುರಿಸಿದ ರಕ್ತದ ಬೆಲೆಯನ್ನು ಕೂಡ ನಾವು ಏನು ಮಾಡೋಕ್ಕೆ ಆಗೋದಿಲ್ಲ, ಕಟ್ಟಲಿಕ್ಕೆ ಆಗೋದಿಲ್ಲ, ಅದನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ದೇವರಿಗೆ ಅಮೂಲ್ಯವಾದದ್ದನ್ನು ಕೊಡುವಾಗ ಅದಕ್ಕಿಂತಲೂ ಅತ್ಯುನ್ನತವಾದದ್ದನ್ನು ನಾವು ಹೊಂದಿಕೊಳ್ತೇವೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಒಂದು ಸಾರಿ ಒಬ್ಬರು ಸೇವಕರು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಒಂದು ಸಭೆಯಲ್ಲಿ ಅವ್ರಿಗೆ ಏನಾಗಿತ್ತಂತೆ, ಆಲಯ ಕಟ್ಟುವುದಕ್ಕಾಗಿ ಒಂದು ಸೈಟ್ ಬೇಕಾಗಿತ್ತಂತೆ. ಅವರು ಎಲ್ಲರಿಗೂ ಹೇಳ್ತಾ ಇದ್ರಂತೆ, ಸೈಟ್ ಯಾರಾದರೂ ಕೊಡೋರಿದ್ರೆ ನೋಡ್ರಿ, ದೇವಾಲಯವನ್ನು ಕಟ್ಟಬೇಕನ್ನುವಂಥ ಆಸೆ ಇದೆ, ನನಗೆ ದರ್ಶನ ಇದೆ ಎಂಬುದಾಗಿ ಆ ಸೇವಕರು ಹೇಳ್ತಾ ಇದ್ರಂತೆ. ಆದರೆ ಅಲ್ಲಿ ಕರ್ತನು ಹೇಳಿದಂತೆ, ನಿನಗೆ ಮೇನ್ ರೋಡ್ನಲ್ಲಿ ನಿನಗೊಂದು ಸೈಟ್ ಇದೆಯಲ್ಲ, ಆ ಸೈಟನ್ನು ನೀನೇನು ಮಾಡು, ನಿನ್ನ ಆಲಯಕ್ಕೆ ಬರೆದು ಕೊಡು ಎಂಬುದಾಗಿ ಹೇಳುವಾಗ
ದೇವರು ಆ ಮನುಷ್ಯನ ಆ ಸೇವಕರ ಹೃದಯದಲ್ಲಿದ್ದಂಥ ಒಂದು ಸಂದೇಶವನ್ನು ಇಡೀ ಸಭೆಗೆ ಅದು ಗೊತ್ತಾಗುವಾಗ ಆ ಸೇವಕರು ಆ ಸೈಟನ್ನು ದೇವಾಲಯಕ್ಕೋಸ್ಕರ ಬರೆದು ಕೊಟ್ಟರಂತೆ. ದೇವರು ಈ ರೀತಿಯಾದಂಥ ರೀತಿಯಲ್ಲಿ ತನ್ನ ಕಾರ್ಯವನ್ನು ಏನು ಮಾಡ್ತಾನೆ, ಅದನ್ನು ಪರಿಪೂರ್ಣಗೊಳಿಸ್ಕೊಳ್ತಾನೆ. ಆದ್ದರಿಂದ ನಾವು ದೇವರಿಗೆ ಕೊಡುವಾಗ ನಾವು ಅತ್ಯಧಿಕವಾದದ್ದನ್ನು, ಬೆಲೆ ಉಳ್ಳದನ್ನು ನಾವು ಕೊಡೋಣ. ನಮಗೆ ಮಿಕ್ಕದ್ದನ್ನಲ್ಲ, ಅಮೂಲ್ಯವಾದದ್ದನ್ನೇ ನಾವು ದೇವರಿಗೆ ಕೊಡುವುದಕ್ಕೆ ನಾವು ಶಕ್ತರಾಗಿರಬೇಕು. ಯಾಕಂದರೆ ಕರ್ತನಲ್ಲಿ ಪ್ರಿಯ ದೇವಜನ, ನಾವು ಕೊಡುವಾಗ ಅಮೂಲ್ಯವಾದದ್ದನ್ನು ದೇವರಿಗೆ ಕೊಡೋಣ. ಅಮೂಲ್ಯವಾದದ್ದನ್ನು ಕೊಡುವಾಗ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವಾದವನ್ನು ಕೊಡ್ತಾನೆ. ಅದನ್ನು ನಾವು ಹೊಂದಿಕೊಳ್ಳೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಆದ್ದರಿಂದ ದೇವರಿಗೆ ಕೊಡುವಾಗ ನಾವು ಅಮೂಲ್ಯವಾದದ್ದನ್ನು ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಪಡೋಣ. ಆಗ ದೇವರು ನಮ್ಮನ್ನು ಆಶೀರ್ವಾದದ ಜೀವಿತಕ್ಕೆ ನಡೆಸುವಂಥವನಾಗಿದ್ದಾನೆ. ಮರಿಯಳು ಅದೇ ರೀತಿಯಾಗಿ ಅಮೂಲ್ಯವಾದದ್ದನ್ನು ಕೊಟ್ಟಳು. ಆಕೆ ನಾವು ನೋಡ್ತೇವೆ, ಆಕೆ ಉತ್ತಮವಾದದ್ದನ್ನು ಆಯ್ದುಕೊಂಡಳು. ಯಾಕೆಂದರೆ ಅಲ್ಲಿ ಆಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಕೆಯಿಂದ ಅದು ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ. ಆಕೆ ಹೊಂದಿಕೊಂಡಂಥ ಉತ್ತಮವಾದ ಭಾಗ ಅದು ತೆಗೆಯಲ್ಪಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಇವತ್ತು ನಮ್ಮ ಜೀವನದಲ್ಲಿ ನಾವು ಕೊಡುವಾಗ ದೇವರು ಕೊಟ್ಟಂಥ ಆಶೀರ್ವಾದವನ್ನು ದೇವರು ಮತ್ತೆ ತಿರುಗಿ ನಮ್ಮಿಂದ ಕಸ್ಕೊಳ್ಳೋದಿಲ್ಲ ರೀ. ಆದ್ದರಿಂದ ನಾವು ಕೊಡುವುದರಲ್ಲಿ ಬಹಳಷ್ಟು ನಾವು ಮುಂದೆ ಸಾಗೋಣ. ಯಾಕಂದರೆ ದೇವರು ಆ ರೀತಿಯಾಗಿ ನಾವು ಸಾಗುವಾಗ ಕರ್ತನು ನಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ದೇವರಿಗೆ ನಾವು ಕೊಡುವುದರಲ್ಲಿ ಕೂಡ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. 2 ಕೊರಿಂಥ 5ನೇ ಅಧ್ಯಾಯ ಅಲ್ಲಿ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ದೇವರ ಮುಂದೆ ಏನಾಗಿದ್ದೇವೆ ಅಂತೆ, ಕ್ರಿಸ್ತನ ಪರಿಮಳವಾಗಿದ್ದೇವೆ. 2 ಕೊರಿಂಥ 2ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು 15ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ ಅಂತೆ. ದೇವರ ಮುಂದೆ ನಾವು ಕ್ರಿಸ್ತನ ಪರಿಮಳ ಅಂದರೆ ನಮ್ಮ ಜೀವಿತದ ಪರಿಮಳ ಕ್ರಿಸ್ತನ ಮುಂದೆ ಏನಾಗಬೇಕು, ಅದು ಗಮನಿಸಬೇಕು. ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು, ಆತನನ್ನು ನಾವು ಆರಾಧಿಸಬೇಕು, ಅಮೂಲ್ಯವಾದದ್ದನ್ನು ಆತನಿಗೆ ಕೊಡುವುದಕ್ಕೆ ನಾವು ಶಕ್ತರಾಗಬೇಕು. ಆಗ ಮಾತ್ರ ನಾವು ಏನಾಗ್ತೇವೆ, ಇತರರಿಗೆ ನನ್ನ ಜೀವಿತದ ಮೂಲಕ ಆ ಕ್ರಿಸ್ತನ ಆ ಪರಿಮಳ ಸಾರುವುದಕ್ಕೆ ಸಾಧ್ಯತೆ ಇದೆ. ಯೇಸು ಕ್ರಿಸ್ತನು ಇಡೀ ಲೋಕಕ್ಕೋಸ್ಕರ ಆತನು ಸತ್ತು ಜೀವಿತನಾಗಿ 3ನೇ ದಿನದಲ್ಲಿ ಎದ್ದು ಬಂದಂಥ ಯೇಸು ಕ್ರಿಸ್ತನ ಆ ಪರಿಮಳ ಇಂದು ಲೋಕದಲ್ಲೆಲ್ಲ ಆ ಪರಿಮಳ ಹರಡಿಕೊಂಡಿದೆ. ಆ ಪರಿಮಳದಲ್ಲಿ ನಾವುಗಳು ಭಾಗಿಗಳಾಗಬೇಕು, ಅದನ್ನು ಹೊಂದಿಕೊಳ್ಬೇಕು. ಆ ಪರಿಮಳವನ್ನು ಇತರರಿಗೆ ಅದನ್ನು ತಿಳಿಸಬೇಕು. ಆ ಕ್ರಿಸ್ತನ ಆ ಸುಗಂಧ ವಾಸನೆ, ಆತನು ಸಾರಿದಂಥ ಸುವಾರ್ತೆ, ಎಲ್ಲವೂ ಮಾಡಿದಂಥ ಕಾರ್ಯಗಳನ್ನು ನಾವು ಏನು ಮಾಡಬೇಕು, ಇತರರನ್ನು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕೆ ನಾವು ಕೂಡ ಅಮೂಲ್ಯವಾದದ್ದನ್ನು ಕ್ರಿಸ್ತನಿಗೆ ಕೊಡುವುದಕ್ಕೆ ನಾವು ಶಕ್ತರಾಗ್ತೇವೆ. ಆದ್ದರಿಂದ ಪ್ರಿಯ ದೇವಜನರೇ, ಈ ರೀತಿಯಾಗಿ ತಂದೆಯಾದ ದೇವರಿಗೆ ಕೊಡುವಾಗ ಶ್ರೇಷ್ಠವಾದದ್ದನ್ನು, ಅಮೂಲ್ಯವಾದದ್ದನ್ನು ನಾವು ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಕರ್ತನು ಈ ಉದಯ ಕಾಲದಲ್ಲಿ ಕೊಟ್ಟಂಥ ಈ ವಾಕ್ಯಗಳನ್ನು ನಾವು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿ ನಡೆಸಲಿ. ಯಾಕಂದರೆ ಶ್ರೇಷ್ಠವಾದದ್ದನ್ನು ಮರಿಯಳು ಕೊಟ್ಟಲು, ಉತ್ತಮವಾದದ್ದನ್ನು ಆಕೆ ಹೊಂದಿಕೊಂಡು ಆಕೆ ಜೀವನದಿಂದ ಅದು ತೆಗೆಯಲ್ಪಡಲಿಲ್ಲ ಎಂಬುದಾಗಿ ಹೇಳುವಾಗ, ಇವತ್ತು ನಿನ್ನ ಜೀವಿತ ಯಾವ ರೀತಿಯಾಗಿದೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಕರ್ತನಿಗೆ ನಮ್ಮ ಜೀವಿತಗಳನ್ನು ಸಮರ್ಪಿಸಿಕೊಟ್ಟವರಾಗಿ ಕರ್ತನಿಗಾಗಿ ನಾವು ಜೀವಿಸುವಂಥವರು ನಾವಾಗೋಣ. ಹೀಗಾಗುವಂತೆ ದೇವರ ಆತ್ಮನು ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಕೊಟ್ಟಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ಅಪ್ಪ ಕರ್ತನೆ, ತಂದೆಯಾದ ದೇವರೇ, ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸುವಂತೆ ಮರಿಯಳು ಯಾವ ರೀತಿಯಾಗಿ ದೇವರೇ ಅಪ್ಪ ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಿದಳು, ಆ ರೀತಿಯಾಗಿ ದೇವರೇ ನಮ್ಮ ಜೀವಿತಗಳಲ್ಲಿ ನಾವು ಕೂಡ ನಿನ್ನ ಪ್ರಸನ್ನತೆಯನ್ನು ನೀನು ಏನಾಗಿದ್ದೆ ಎಂಬುದನ್ನು ಗ್ರಹಿಸಿಕೊಂಡು ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ದೇವರೇ, ನಿನ್ನನ್ನು ಆರಾಧಿಸುವುದರಲ್ಲಿ ಕರ್ತನೆ ಅಪ್ಪ ಸ್ವಾಮಿ ನಮ್ಮನ್ನು ಬಲಗೊಳಿಸು ಸ್ವಾಮಿ. ನೀನು ಏನಾಗಿದ್ದಿ ಎಂಬುದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು. ಮಾತ್ರವಲ್ಲದೆ ಕರ್ತನೆ ತಂದೆಯಾದ ದೇವರೇ, ನಿನಗೆ ಕೊಡುವುದರಲ್ಲಿ ಕೂಡ ಕರ್ತನೆ ನಮಗೆ ಹೆಚ್ಚಾದದ್ದನ್ನಲ್ಲ ಸ್ವಾಮಿ ಅಪ್ಪ ಕರ್ತನೆ, ನಿನಗೆ ಅಮೂಲ್ಯವಾದದ್ದನ್ನು ಕೊಡುವುದಕ್ಕೆ ನಮ್ಮನ್ನು ಶಕ್ತರನ್ನಾಗಿ ಮಾಡು ಎಂಬುದಾಗಿ ಉದಯ ಕಾಲದಲ್ಲಿ ಬೇಡ್ಕೊಳ್ತೇನೆ ಸ್ವಾಮಿ. ದೇವರೇ, ಈ ಸಮಯದಲ್ಲಿ ಕರ್ತನೆ ಈ ಧ್ವನಿವರ್ಧಕದ ಮೂಲಕ ಬಿತ್ತಿದಂಥ ಈ ವಾಕ್ಯ ಸ್ವಾಮಿ ಅಪ್ಪ ಕರ್ತನೆ ಜನರ ಜೀವಿತಗಳಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ದೇವರೇ, ಈ ಸೇವೆಯನ್ನು ಮಾಡ್ತಿರುವಂತೆಲ್ಲ ನಿನ್ನ ಮಕ್ಕಳನ್ನು ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಇನ್ನು ಬಿರುವಾಗಲೇ ಕರ್ತನೆ ನಸುಕಿನಲ್ಲಿಯೇ ಬಂದು ಎಲ್ಲ ಸಿದ್ಧತೆಯನ್ನು ಮಾಡಿ ಕರ್ತನೆ ನಿನ್ನ ಒಂದು ಸುವಾರ್ತೆ ಜನರ ಕಿವಿಗೆ ಬೀಳ್ಬೇಕೆನ್ನುವಂಥ ಉದ್ದೇಶದಿಂದ ಕರ್ತನೆ ಅವರು ಮಾಡುವಂಥ ಈ ಸೇವೆಯನ್ನು ಆಶೀರ್ವದಿಸು. ಈ ಸೇವೆಯಲ್ಲಿ ದೇವರೇ, ನೀವು ಪಡುವಂಥ ಪ್ರಯಾಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಹೇಳಿದ್ದಿ ಸ್ವಾಮಿ. ಅದಕ್ಕೆ ನೀನು ಬಹುಮಾನ ಕೊಡುವಂಥ ದೇವರಾಗಿದ್ದಿ.
ಅಪ್ಪ ಕರ್ತನೆ, ಇದಕ್ಕೆ ಶ್ರಮಿಸ್ತಿರುವಂಥ ಎಲ್ಲ ನಿನ್ನ ಭಕ್ತ ಸಮೂಹವನ್ನು, ಹಾಡುವಂಥವರನ್ನು ಕರ್ತನೆ, ವಾದ್ಯ ಬಾರಿಸುವಂಥವರನ್ನು ದೇವರೇ, ವಾಕ್ಯ ಸಂದೇಶ ಕೊಡುವಂಥವರನ್ನು, ಮತ್ತು ಕರ್ತನೆ ತಂದೆಯಾದ ದೇವರೇ ಧ್ವನಿವರ್ಧಕದ ಮೂಲಕ, ಆನ್ಲೈನ್ ಮೂಲಕ ದೇವರೇ ಅಪ್ಪ ಸ್ವಾಮಿ ಮಾಡುವಂಥ ಕಾರ್ಯವನ್ನು ನೀನು ಆಶೀರ್ವದಿಸು ಕರ್ತನೆ. ಆ ಮಕ್ಕಳಿಗೆ ಕೊಟ್ಟಂಥ ಎಲ್ಲ ತಲಾಂತುಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ಇನ್ನೂ ಹೆಚ್ಚಾಗಿ ಮಕ್ಕಳನ್ನು ಅಭಿಷೇಕಿಸು ಸ್ವಾಮಿ. ಅಪ್ಪ ಕರ್ತನೆ, ಇನ್ನೂ ಅನೇಕರನ್ನು ನಿನ್ನ ಬಳಿಗೆ ತರುವಂಥ ಸಾಧನವನ್ನಾಗಿ ಅವರನ್ನು ಮಾರ್ಪಡಿಸು ಸ್ವಾಮಿ. ಕರ್ತನೆ, ಸೇರಿ ಬಂದಂತೆಲ್ಲ ದೇವಜನರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆಪ್ಪ ಸ್ವಾಮಿ. ಈ 46 ದಿನಗಳ ಕಾಲ ನಿನ್ನ ಪಾದ ಸನ್ನಿಧಿಯಲ್ಲಿ ಕಳೆಯುವಂಥ ಒಂದು ಕೃಪೆ ಕೊಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ಜೀವಿತ ಕಾಲವೆಲ್ಲ ನಿನ್ನೊಟ್ಟಿಗೆ ನಾವು ಕಳೆಯುವುದರ ಮೂಲಕ ಕರ್ತನೆ, ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಕರ್ತನೆ ನಾವು ಜೀವಿಸ್ಲಿಕ್ಕಾಗುವ ಹಾಗೆ ನಿನ್ನ ಕೃಪೆ ಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತೇನೆ ಸ್ವಾಮಿ. ಹೀಗೆ ಕರ್ತನೆ ತಂದೆಯಾದ ದೇವರೇ, ಈ ಉದಯ ಕಾಲದ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನಿಟ್ಟು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡು ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 17ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನೀ ಮಾರ್ಗ ಕರ್ತ, ನಿನ್ನನ್ನೇ ಆಶ್ರಯಿಸಿದೆವು.
ನಾವು ಸಮಾಧಾನದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಿನ್ನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪ್ರೀತಿಯುಳ್ಳ ಪವಿತ್ರಾತ್ಮನೇ ನಿನ್ನ ಅನ್ಯೋನ್ಯತೆಯು ಈಗಲೂ ಯಾವಾಗಲೂ ಎಂದೆಂದಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಕಷ್ಟ, ನೋವು, ಬೇನೆ, ಬೇಸರಕ್ಕೆ, ಮರಣದ ಹಾಸಿಗೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಾತ್ಮಗಳ ಸಂಗಡಲು, ವಿಶೇಷವಾಗಿ ಧ್ವನಿವರ್ಧಕದ ಮೂಲಕ ವಾಕ್ಯವನ್ನು ಕೇಳಿದಂಥ ನಿನ್ನ ಮಕ್ಕಳ ಸಂಗಡಲು ನಿತ್ಯ ನಿರಂತರ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.